Hey guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಜಸ್ಟ್ ಸೀನ್ ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ IPL ಕಡೆಯಿಂದ, ಅದೇ ರಾಜಸ್ಥಾನ್ ರಾಯಲ್ಸ್ ಕಡೆಯಿಂದ. ಅವರ ಓನರು ಕೂಡ ಮಾತಾಡಿದರೆ, ಜೊತೆಗೆ ಒಂದು ಅಪಾಯಿಂಟ್ಮೆಂಟ್ ಕೂಡ ಆಗಿದೆ. ಅದನ್ನೇ ಹೆಡ್ ಕೋಚ್ ಪೊಸಿಷನ್ಗೆ ಮತ್ತೆ ಹಳೇ ಕಲಿನೇ ಮತ್ತೆ ಅಪಾಯಿಂಟ್ ಮಾಡಲಾಗಿದೆ. ರಾಹುಲ್ ದ್ರಾವಿಡ್ ಅವ್ರನ್ನ T20 ವರ್ಲ್ಡ್ ಕಪ್ನ ಗೆಲ್ಸ್ಬಿಟ್ರು ಅನ್ನೋ ಮಾತ್ರಕ್ಕೆ ಕರ್ಕೊಂಬಂದು ಮತ್ತೆ ಅಪಾಯಿಂಟ್ಮೆಂಟ್ನ ಕೊಡಲಾಗಿತ್ತು. ಪಾಪ ಅವ್ರಿಗೆ ಕಾಲ್ಗಿಲೆಲ್ಲ ಮುರ್ಕೊಂಡಿದ್ರು ಕೂಡ ಕೋಚಿಂಗ್ನ ನಿಭಾಯಿಸಿದ್ರು. ಹೆಂಗೋ ನಿಭಾಯಿಸಿದ್ರು. ಬಟ್ ಕ್ಲಿಕ್ ಆಗಿಲ್ಲ. ರಾಜಸ್ಥಾನ್ ರಾಯಲ್ಸು ರಾಹುಲ್ ದ್ರಾವಿಡ್ ಅವರ ಕೋಚಿಂಗಲ್ಲಿ ಯಾವತ್ತೂ ಸಹ ಅಂಥ ಮಟ್ಟಿಗೆ ಕ್ಲಿಕ್ ಆಗಿಲ್ಲ. ಇಂಟರ್ನ್ಯಾಷನಲ್ ಟೀಮಲ್ಲಿ ಅವರ ಕೋಚಿಂಗಲ್ಲಿ ಟೀಮ್ ಇಂಡಿಯಾ ಕ್ಲಿಕ್ ಆಗಿರ್ಬೋದು, ಬಟ್ IPL ಅಂತ ಬಂದಾಗ ಯಾವತ್ತೂ ಕೂಡ ಅಷ್ಟರ ಮಟ್ಟಿಗೆ ಕ್ಲಿಕ್ ಆಗಿಲ್ಲ. 2021ರಿಂದ 24ವರೆಗೂ ಕುಮಾರ ಸಂಗಕಾರ ಅವರು ಹೆಡ್ ಕೋಚ್ ಆಗಿ ಇರ್ತಾರೆ ಆ ಟೀಮಿಗೆ. ಸೊ ಅವ್ರನ್ನ ಲಾಸ್ಟ್ ಇಯರು ಹೆಡ್ ಕೋಚ್ ಪೊಸಿಷನಿಂದ ಇಳಿಸ್ಬಿಟ್ಟು ಡೈರೆಕ್ಟರ್ ಆಫ್ ಕ್ರಿಕೆಟ್ಗೆ ಆ ಪೊಸಿಷನ್ಗೆ ಅಪಾಯಿಂಟ್ ಮಾಡಲಾಗುತ್ತೆ. ಒಂಥರ ಹೈಯರ್ ಪೊಸಿಷನ್ನೇ, ಬಟ್ ಆದರೂ ಕೂಡ ಹೆಡ್ ಕೋಚ್ ಅಲ್ವಲ್ಲ. ಬಟ್ ಇವಾಗ ಮತ್ತೆ ಅಪಾಯಿಂಟ್ ಮಾಡ್ತಾ ಇದ್ದಾರೆ. ಡೈರೆಕ್ಟರ್ ಆಫ್ ಕ್ರಿಕೆಟ್ ಆಗಿನೂ ಕೂಡ ಇತ್ಕೊಂಡು ಇವರು ಹೆಡ್ ಕೋಚ್ ಪೊಸಿಷನ್ ಕೂಡ ನಿಭಾಯಿಸ್ತಾರಂತೆ. ಕುಮಾರ ಸಂಗಕಾರ ಇಸ್ ಬ್ಯಾಕ್ ಆಸ್ ಹೆಡ್ ಕೋಚ್ ಆಫ್ ರಾಜಸ್ಥಾನ್ ರಾಯಲ್ಸ್ ಅಂತ ಅಫಿಷಿಯಲ್ ಕನ್ಫರ್ಮೇಷನ್ ಅಂತೂ ಇವಾಗ ಬಂದಿದೆ. ಇವರ ಟೆನ್ಯೂರಲ್ಲಿ 2021ಇಂದ ಹಿಡ್ಕೊಂಡು 2024ವರೆಗೂ ಇವರು 2022 ಅಂತ ಕಾಣಿಸುತ್ತೆ ಫೈನಲ್ ಕೂಡ ಹೋಗಿದ್ರು ಒಂದು ವರ್ಷ. ಆಮೇಲೆ 2022 ಫೈನಲ್ ಹೋಗಿದ್ರು. ಆಮೇಲೆ 24 ಪ್ಲೇ ಆಫ್ಸ್ ಕೂಡ ತಲುಪಿದ್ರು. ಸೊ ರಾಹುಲ್ ದ್ರಾವಿಡ್ ಅವರ ಟೆನ್ಯೂರಲ್ಲಿ ಲಾಸ್ಟ್ ಇಯರು ಸಿಕ್ಕಾಪಟ್ಟೆ ವರ್ಷ ಪ್ರದರ್ಶನ ಅಂತೂ ಬಂತು ರಾಜಸ್ಥಾನ್ ರಾಯಲ್ಸ್ ಕಡೆಯಿಂದ. ಸೊ ಆದ್ದರಿಂದ ಮತ್ತೆ ಹಳೆ ತಲೆಗೇನೆ ಹೋಗೋಣ. ರಾಜಸ್ಥಾನ್ ರಾಯಲ್ಸ್ ಇವಾಗ ಹೆಂಗಿದ್ರು ಅವರು ಸ್ಟೆಪ್ ಡೌನ್ ಆಗ್ಬಿಟ್ಟು ಹೊರಟೋಗ್ಬಿಟ್ರು ರಾಜಸ್ಥಾನ್ ರಾಯಲ್ಸಿಂದ. ಸೊ ಇವಾಗ ಸೂಪರ್ ಫ್ರೆಶ್ ಆಗಿ ಮತ್ತೆ ಅಪಾಯಿಂಟ್ ಮಾಡಿದ್ದಾರೆ. ನಮಗೆ ಹಳೆ ಕೋಚನೇ ಬೇಕು ಅಂತ. ಸೊ ನೋಡೋಣ ಇವರ ಟೆನ್ಯೂರಲ್ಲಿ ಮತ್ತೆ ಹಿಂಗೆ ಕಂಟಿನ್ಯೂ ಆಗುತ್ತೆ ರಾಜಸ್ಥಾನ್ ರಾಯಲ್ಸ್ ಅಂತ. ಹೊಸ ಹುರುಪು, ಹೊಸ ತಂಡ, ಹೊಸ ಕ್ಯಾಪ್ಟನು, ಹೊಸ ಕೋಚು. ನೋಡೋಣ ಅಮ್ಮ ಏನು ಮಾಡ್ತಾರೆ ರಾಜಸ್ಥಾನ್ ರಾಯಲ್ಸ್ ಈ ಸೀಸನ್ ಅಂತ. ಆ್ಯಂಡ್ ಓನರ್ ಮಾತಾಡಿದರೆ ಸಂಜು ಸ್ಯಾಮ್ಸನ್ನ ಏನಕ್ಕೆ ಬಿಡಲಾಯಿತು ಅಂತ. ಸಂಜು ಸ್ಯಾಮ್ಸನ್ ಅವರೇ ಆಯ್ಕೆ ಮಾಡ್ಕೊಂಡ್ರಂತೆ. ನಾನು ಈ ಟೀಮಿಂದ ಬಿಟ್ಟು ಹೋಗ್ತಾ ಇದ್ದೀನಿ, ನನಗೆ ಈ ಟೀಮು ಸಾಕಾಗಿದೆ. ಮುಗೀತು ನಂದು ಅಧ್ಯಾಯ, ನಂದು ಚಾಪ್ಟರ್ ಕ್ಲೋಸ್ ಆಯ್ತು ಇಲ್ಲಿಗೆ. ಕತೆ ಮುಗೀತು ಅಂದರೆ ಅವ್ರ ಜೀವನದಲ್ಲಿ ಅಂತ ಹೇಳಿ ಅವರೇ ಈಚೆ ಕಡೆ ಆಪ್ಟ್ ಹೋದ್ರಂತೆ. ಇವ್ರು ಬಿಡ್ಲಿಲ್ವಂತೆ. ಅವರೇ ಕೇಳಿದ್ರಂತೆ, ನಾನು ಈಚೆ ಕಡೆ ಹೋಗ್ತಾ ಇದ್ದೀನಿ ಗುರು ಅಂತ. ಏನಕ್ಕೆ ಅಂದರೆ ಗೊತ್ತಿರೋದ ರೀಸನ್ನು. ಇವ್ರು ಹೇಳಿದ್ರಂತೆ, ಅಪ್ಪ ರಿಟರ್ನ್ ಮಾಡ್ಕೋಪ್ಪ ಜಾಸ್ ಬಟ್ಲರ್ನ, ಬೇಕು ನಮಗೆ ಪ್ಲೇಯರು ಅಂತ. ಇಲ್ಲ ನಾವು ಜಾಸ್ ಬಟ್ಲರ್ ಬೇಡ ನಮಗೆ ಅಂತ ಇವ್ರು ಬಿಟ್ಟರು. ಇನ್ನಲ್ಲಿಂದ ಅಲ್ಲಿ ಲೀಡ್ ಮಾಡ್ಕೊಂಡು ಹೋಗ್ತಾರೆ ಟೀಮ್ ಸಂಜು ಸ್ಯಾಮ್ಸನು. ಬೇಕಾಗಿರೋಂಥ ಪ್ಲೇಯರ್ನ ಇವ್ರು ಇಟ್ಕೊಂಡಂಗೆ ಇವರೇ ದೊಡ್ಡ ಮೇಧಾವಿಗಳ ಥರ ಅಲ್ಲಿ ಓನರ್ಸ್ಗಳು ಅಥವಾ ಡೈರೆಕ್ಟರ್ಗಳು ಟ್ರೀಟ್ ಮಾಡ್ತು ಅಂತ ಅಂದರೆ ಆಬ್ವಿಯಸ್ಲಿ ಸಂಜು ಸ್ಯಾಮ್ಸನ್ಗಂತೂ ಇಲ್ಲಿ ಕುಮಾರ ಸಂಗಕಾರ ತಪ್ಪಾಗಿರ್ಬೋದು, ಅಥವಾ ಇಲ್ಲಿ ಇವ್ರದ್ದು ಮ್ಯಾನೇಜ್ಮೆಂಟ್ ಅವ್ರು ತಪ್ಪಾಗಿರ್ಬೋದು, ಓನರ್ಸ್ ತಪ್ಪಾಗಿರ್ಬೋದು. ಒಟ್ಟಲ್ಲಿ ಎಲ್ಲ ಆಲ್ ಓವರ್ ಕಲೆಕ್ಟಿವ್ ಆಗೇ ಲಾಸ್ಟ್ ಸೀಸನ್ನು ಸಂಜು ಸ್ಯಾಮ್ಸನ್ಗೆ ಏನೂ ಕೂಡ ಸರಿ ಬರಲ್ಲ. ಅದು ಡ್ರೈನ್ ಆಗಿದ್ರು ಲಾಸ್ಟ್ ಸೀಸನು. ಸಿಕ್ಕಾಪಟ್ಟೆ ಸಂಜು ಸ್ಯಾಮ್ಸನ್ನು ಡ್ರೈನ್ ಆಗೋಗ್ಬಿಟ್ಟಿದ್ರು. ಅದು ನಮಗೆ ಎವಿಡೆಂಟಾಗಿ ಕಾಣಿಸ್ತಾ ಇತ್ತು. ಸೊ ಅವ್ರು ಈ ಸೀಸನ್ನು ಹೋಗಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ರು. ಅವ್ರನ್ನ ಕಳ್ಸ್ಕೊಂಡು ಕೊಡಬೇಕಾಗಿರೋದು ನಮ್ಮ ಜವಾಬ್ದಾರಿ. 14 ವರ್ಷ ನಮಗೆ ಸಿಕ್ಕಾಪಟ್ಟೆ ಒಂಥರ ಅವ್ರ ಜೀವನನೇ ಒಂಥರ ತೆಗೆದಿದ್ದಾರೆ. ಬಟ್ ಆದ್ರೂ ಕೂಡ ನಾವು ಅವ್ರಿಗೆ ಮರ್ಯಾದೆ ಕೊಡಲಿಲ್ಲ. ಅದನ್ನ ಹೇಳೋಕ್ಕಾಗಲ್ವಲ್ಲ. ಸೊ ಅವ್ರು ಹೇಳಿರೋಂಥದ್ದು ಇದನ್ನೇ, 14 ವರ್ಷ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ರಾಜಸ್ಥಾನ್ ರಾಯಲ್ಸ್ ಬಗ್ಗೆ ಸಿಕ್ಕಾಪಟ್ಟೆ ಚಿಂತೆ ಮಾಡ್ತಾಯಿದ್ರು. ಯಾವಾಗಲೂ ಕೂಡ ಹಿಂಗೆ ಮಾಡಬೇಕು ಅಂತ ಹೇಳ್ತಾಯಿದ್ರು ನಮಗೆ ಟೀಮ್ನ. ಬಟ್ ಅವ್ರು ಹೇಳೋಕ್ಕಾಗತ್ತಾ? ನಾವು ಅನ್ಫಾರ್ಚುನೇಟ್ಲಿ ನಾವು ಅವ್ರು ಹೇಳಿದ ಮಾತು ಕೇಳಲಿಲ್ಲ, ಅದಕ್ಕೋಸ್ಕರ ಅವ್ರು ಹೋದರು ಅಂತ. ಸೊ ಅದೆಲ್ಲ ಹೇಳೋದಕ್ಕಾಗಿದ್ರೆ ನಾವೆಲ್ಲ ಅರ್ಥ ಮಾಡ್ಕೊಬೇಕು. ಇಷ್ಟನೇ ಫ್ರಾಂಚೈಸ್ ಮರ್ಯಾದೆ ಕೊಟ್ಟಿಲ್ಲ ಅಂತ ಅಂದಾಗ, ಇನ್ನೂ ಒಂದು ಕಡೆಯಿಂದ ಹೆವಿ ಮರ್ಯಾದೆ ಸಿಗ್ತಾ ಇದೆ ಅಂತ ಅಂದಾಗ, ಒಂದು ಟೀಮು ಫ್ಯಾಮಿಲಿ ಥರ ಅವ್ರನ್ನ ತೊಗೊಳಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದೆ ಅಂತ ಅಂದಾಗ, ಖಂಡಿತ CSK ಅಂದಾಗ ಎಲ್ಲರೂ ಫ್ಯಾಮಿಲಿ ಅಂತಲೇ ಹೇಳೋದು. ಅಲ್ಲಿ ರವೀಂದ್ರ ಜಡೇಜಾ ಬಿಟ್ಟೋಗಿರೋವಂಥವ್ರು CSK ಅಂದರೆ ಏನು ಅಂತ ಕೇಳಿದ್ರೆ ಫ್ಯಾಮಿಲಿ ಅಂತ ಹೇಳಿದ್ರೆ. ಸೊ ಖಂಡಿತ ಇಂಥ ಒಂದು ಟೀಮು ಕರಿತಾ ಇದೆ ಅಂತ ಅಂದಾಗ, MSD ಅಂತವ್ರು ಕರಿತಾ ಇದ್ದಾರೆ ಅಂತಂದಾಗ, ಅವ್ರ ಐಡಲ್ ಕರಿತಾ ಇದ್ದಾರೆ ಅಂತ ಅಂದಾಗ ಯಾರು ತಾನೇ ಹೋಗ್ದಂಗೆ ಇರ್ತಾರೆ. ಈ ಕಡೆಯಿಂದ ಮರ್ಯಾದೆ ಸಿಗ್ತಾ ಇಲ್ಲ ಅಂತ ಅಂದಾಗ. ಸೊ ಅದೇ ಆಗಿರೋದಷ್ಟೇ. ಅದನ್ನು ಓಪನ್ ಆಗಿ ಹೇಳೋಕ್ಕಾಗ್ದೇ ಈ ಥರ ಹೇಳಿದರೆ ಡ್ರೈನ್ ಆಗಿದ್ರು ಸಂಜು ಸ್ಯಾಮ್ಸನ್ ಅಂತ. ಡ್ರೈನ್ ಏನಕ್ಕೆ ಆಗ್ತಾರೆ? ನೆಟ್ಟಿಗೆ ಮಾತು ಕೇಳ್ತಾ ಇಲ್ಲ ಅಂತಂದರೆ, ಫ್ರಾಂಚೈಸ್ ಕೇಳ್ತಾ ಇಲ್ಲ ಅಂತ ಅಂದಾಗ ಡ್ರೈನ್ ಆಗ್ತಾರೆ. ಬಾಯ್ ಬಡ್ಕೊಂಡ್ರು ಕೂಡ ಏನೂ ಕೇಳ್ತಾ ಇಲ್ಲ ಅಂತ ಅಂದಾಗ. ಸೊ ಓಪನ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ರೆ ಒಟ್ಟಲ್ಲಿ ಅವ್ರ ತಪ್ಪು ಅಂತ ಅವ್ರೇನು ಹೇಳ್ಕೊಂಡಿಲ್ಲ ಅಲ್ಲಿ.